press the bell icon on the YouTube app and never miss another update. अवतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि। आरतिकं समर्पयामि श्रीगुरुचरणकमलेभ्यो नमः। सुमनीयं समर्पयामि श्रीगुरुचरणकमलेभ्यो नमः। जली गुरु ब्रह्मा गुरुर्विष्णु गुरुर्देवो महेश्वरः गुरु साक्षात् परं ब्रह्म तस्मै श्री गुरवे नमः। अखण्डमण्डलाकारं व्याप्तं येन चराचरं तत्त्वं दर्शितं येन गुरवे नमः। श्रीब्रह्मानन्दं परमसुखदं केवलं ज्ञानमूर्तिं विश्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वदि साक्षिभूतं भावातीतं त्रिगुणरहितं सद्गुरुं तं नमामि। अनातिमिरान्धस्य ज्ञानाञ्जनशलाकया चक्लितं येन तस्मै श्रीगुरवे नमः। पुष्पाञ्जलिं समर्पयामि श्रीगुरुचरणकमलेभ्यो नमः। ॐ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ॐ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ॐ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नारायण नारायण ॐ सत्यनारायण नारायण ॐ नारायण नारायण ॐ सत्यनारायण नारायण ॐ सत्यनारायण नारायण ॐ जय सद्गुरुदेवा ॐ जय सद्गुरुदेवा ॐ जय सद्गुरुदेवा। ಈ ಸಂಜೆಯ ತಂಗಾಳಿಯಲ್ಲಿ ಈ ಸಂಭ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ವಂದಿಸುತ್ತಾ ಈ ಸಿದ್ಧಗಂಗೆಯ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ MS ಶಿವಣ್ಣ ಸರ್ ರವರ ಸಾಧನೆಗೆ ನಮಿಸುತ್ತಾ ಸಿದ್ಧಗಂಗೆಯ ಉಸಿರಾದ ನಮ್ಮ ಪ್ರೀತಿಯ ಹೆಡ್ಮಿಸ್ ಶ್ರೀಮತಿ ಡಾಕ್ಟರ್ ಜಸ್ಟಿನ್ ಡಿಸೋಜಾ ಮೇಡಮ್ ರವರಿಗೆ ನಮಿಸುತ್ತಾ ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಈ ಸಿದ್ಧ ಸಮಾಧಿ ಯೋಗ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ ಈ ಸಮಾರೋಪ ಸಮಾರಂಭವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಲು ದಿಶಾರನ್ನು ಸ್ವಾಗತಿಸುತ್ತೇನೆ. Good evening, my name is Disha Evi. I am singing the song of Gajamukane Ganapatiye. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये।
ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ನಿನ್ನ ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ 7 ಲೋಕದ ಹಣುವಿನ ಈ ಅಪರದ ಸಾಧನಕ್ಕೆ ನೀ ಕಾರಣ. ಈ 7 ಲೋಕದ ಹಣುವಿನ ಈ ಅಪರದ ಸಾಧನಕ್ಕೆ ನೀನೆ ಕಾರಣ. ನಿನ್ನೊಲುಮೆ ನೋಟದ ಒಂದು ಕಿರಣ. ನಿನ್ನೊಲುಮೆ ನೋಟದ ಒಂದು ಕಿರಣ. ನೀಡಿದರೆ ಸಾಕಯ್ಯ ಜನುಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ. ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ. ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮ ಎನಿಸು ಎನ್ನ. ಪಾಪದ ಪಂಕದಲ್ಲಿ ಪದುಮ ಎನಿಸು ಎನ್ನ. ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಥ್ಯಾಂಕ್ ಯು. ದಿಶಾರವರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ಪೂರ್ವಿಕಾರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಜೈ ಗುರುದೇವ್. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. ನನ್ನ ಹೆಸರು ಪೂರ್ವಿಕಾ. ಇಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲನೇದಾಗಿ ICRD ಪ್ರಿನ್ಸಿಪಾಲ್ ರಿಷಿ ಗುರುಕುಲಂ ರಂಗಾಪುರ ಶಾಲೆಯ ಸಂಸ್ಥಾಪಕರು ಹಾಗೂ ಯೋಗ ಬ್ರಹ್ಮ ಋಷಿ ಪ್ರಭಾಕರ್ ಗುರುಜಿಯವರ ನೆಚ್ಚಿನ ಶಿಷ್ಯರು ಆಗಿರುವ ಡಾಕ್ಟರ್ ತಿಪ್ಪಾರೆಡ್ಡಿ ಗುರುಜಿಯವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಿದ್ಧ ಸಮಾಧಿ ಯೋಗ ಬ್ರಹ್ಮೋಪದೇಶ ತರಬೇತಿಯ ಶಿಕ್ಷಕರಾಗಿ ತಮ್ಮನ್ನು ತಾವು ಪೂರ್ತಿಯಾಗಿ ಸಮಾಜೋದ್ಧಾರಕ್ಕಾಗಿ ತೊಡಗಿಸಿಕೊಂಡಿರುವ ನಮ್ಮೆಲ್ಲರ ನೆಚ್ಚಿನ ರೇಣುಕಾ ಮಾತಾಜಿಯವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯೋಪಾಧ್ಯಾಯನಿಯರಾದ ಜಸ್ಟಿನ್ ಡಿಸೋಜಾ ಮೇಡಮ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. SSY ಮೆಮೊರಿ ಪ್ರೋಗ್ರಾಂನ ವಿಶೇಷ ತರಬೇತಿದಾರರಾಗಿರುವ ಹಾಗೂ ಇಡೀ ಪ್ರಪಂಚಾದ್ಯಂತ ಅನೇಕ ದೇಶಗಳಲ್ಲಿ ಈ ಜ್ಞಾನವನ್ನು ಪ್ರಚಲಿಸುತ್ತಿರುವ ಹಾಗೆಯೇ 7 ದಿನಗಳ ಕಾಲ ಆನ್ಲೈನ್ನಲ್ಲಿಯೇ ಅದ್ಭುತವಾದ ತರಬೇತಿಯನ್ನು ನೀಡಿದ
ಡಾಕ್ಟರ್ ಸುರೇಶ್ ಬಾಬು ಆಚಾರ್ಯರವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸಿದ್ಧ ಸಮಾಧಿ ಯೋಗ ತರಬೇತಿಯ ಶಿಕ್ಷಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಹಾಗೂ ಸದಾ ತಮ್ಮನ್ನು ತಾವು ಗುರುಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ರಮೇಶ್ ಗುರುಜಿಯವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಪ್ರೀತಿಯಿಂದ ಎಲ್ಲ ಮಕ್ಕಳನ್ನು ಮಕ್ಕಳ ಎಂದು ಕರೆಯುವ ಪವಿತ್ರ ಮೇಡಮ್ ಅವರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಪವಿತ್ರ ಅನಿತಾ ಮೇಡಮ್ ಇವರಿಗೂ ಕೂಡ ಈ ಒಂದು ವೇದಿಕೆಗೆ ಆಗಮಿಸಲು ಕೋರುತ್ತಿದ್ದೇನೆ. ನಮಗೆ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿರುವ ಡಾಕ್ಟರ್ ಜಯಂತ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗಣೇಶಪುರಿ ನಿತ್ಯಾನಂದ ಆಶ್ರಮದ ಮುಖ್ಯಸ್ಥರಾದ ಸುಮಿತ್ರಾ ಮಾತಾಜಿಯವರಿಗೂ ಕೂಡ ಸಂಸ್ಥೆಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಹಾಗೆಯೇ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ, ಶಿಕ್ಷಕರಿಗೆ ಹಾಗೂ ಎಲ್ಲ ಪೋಷಕರಿಗೆ ಹಾಗೂ ನನ್ನ ಎಲ್ಲ ಮಿತ್ರರಿಗೂ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. Thank you, Purvika. Now it's time to hear the knowledge of our friends that we learned from this memory training. Now I'd like to welcome Vinayaka PJ from 10th standard to give a demo on the geography lessons. Good evening everyone. I am Vinayaka PJ studying in 10th standard at Sri Siddhaganga School. I am giving demo of geography lesson. The first chapter is India position and extent. India position and extent. India is geographically India is located in eastern hemisphere and northern hemisphere. The southernmost tip of India is Indira Point, which is located in Andaman and Nicobar, and the northernmost tip of India is Indira Col, which is located in Jammu and Kashmir. The Tropic of Cancer, which is passes through the center of India, and the 82.5 degree east longitude is also called as central meridian of India. The Indian Standard Time is based on this longitude. Next, extent. India has an area of 32,87,263 lakh square kilometer. It is the 7th largest country of the world. It accounts only 2.42% of the world's area. Next, frontiers. India has both land and water frontiers. It has land frontiers about 15,200 kilometers and water frontiers about
6,110 kilometers, 110 kilometers, and it has natural frontiers. Next, neighboring countries. It has 8 neighboring countries. In the northwest, it has Pakistan and Afghanistan. In the northeast, it has Nepal, Bhutan, and China. In the east, Bangladesh and Myanmar, and in the southeast, it has Sri Lanka. Next, countries and union territories of India. India has 29 states. Telangana is the newly formed state, and the Rajasthan is the largest state, and Goa is the smallest state. India has 7 union territories, in which Delhi is the capital of union territories. Next lesson, Indian physiographic divisions. India has 4 main types of physiographic divisions: northern mountains, northern greater plains, peninsular plateaus, and the coastal plain. Northern mountains are divided into 3 types: Greater Himalayas, Lesser Himalayas, and the Sivalik Hills. Greater Himalayas are also known as Himadri. The average mount of these mountain regions are 6,500 meters. For example, Mount Everest, Kanchenjunga. Next, Lesser Himalayas. Lesser Himalayas are also known as Himachal. The average height of these mountain ranges are from 1,500 meters to 4,500 meters. For example, Nagatiba, Dalal Dar. Next, Sivalik Hills. They are also known as Outer Himalayas. Outer Himalayas. They are flat, bottom structured, and they have dunes. For example, Dehra dunes. Next, Northern Great Plains. They are formed by the rivers, sediments deposited in the rivers and the river deltas of rivers, and it has world's largest alluvial soil tract. It's peninsular plateaus. Peninsular plateaus consists of Western Ghats, Eastern Ghats, Aravalli Range, Satpur Range, and Vindhyan Range. Western Ghats, it extends from Tapi Valley to Kanyakumari. It receives high rainfall, and the highest peak of Western Ghats is Annamudi in Annamalai Hills. In the Eastern Ghats extends from Mahanadi Valley to Kanyakumari. It receives low rainfall, and the highest peak of Eastern Ghats is Armakonda. And Western Ghats and Eastern Ghats join at Nilgiri Hills. Nilgiri Hills. Next, coastal plains. Coastal plains are divided into 2 subtypes: Western coastal plains and Eastern coastal plains. Western coastal plains consist of Karnataka range and Konkan ranges. Eastern coastal plains are formed by the deltas of rivers, sediments deposited in the rivers, etc. Islands. India has 247 islands, in which 204 lies in Bay of Bengal and 243 lies in Arabian Sea. Next lesson, Indian climate. India has tropical monsoon type of climate. In India, there are 4 main types of seasons: summer season, winter season, retreating monsoon season, and the rainy season. Winter season. In winter season, sunrise fall vertically over northern hemisphere, so it is cold in winter season. January is the coldest month of India. Dras near Kargil has recorded the lowest temperature of minus 60 degrees Celsius. In this season, India receives only 2% of its annual rainfall. Summer season. In this season, sunrays fall vertically over southern hemisphere, so it is hot, dry, and sultry in India. Ganganagar in Rajasthan recorded the highest temperature of 49.4 degrees. Biology first chapter, life processes. Life process means the maintenance of life job. In life processes, there are 4 main types: nutrition, respiration, transportation, and excretion. Third lesson, our environment. In our environment, we learn about ecosystem, food chain, trophic levels, and ozone layer. Ecosystem consists of non-living things and living things. For examples for non-living things are buildings, bridges, abiotic components also, and living things consist of plants, human beings, and all other living beings. Geography last lesson, Indian land resources. In this lesson, we learn about land use pattern. What is land use pattern? The distribution of land for various purposes like forestry, land for miscellaneous uses, cultivable wasteland, etc. Cultivable wasteland, etc. Agriculture, tilling of soil for raising crops and other human needs is called as agriculture. Types of agriculture: subsistence farming, irrigation farming, dry farming, plantation farming, mixed farming,
Next, crop patterns. Kharif crop, Rabi crops, and Zaid crops. Kharif crops are grown. Fourth, fourth chapter, Indian soils. India soil is a thin surface layer of the earth. In India, there are six main types of soils: alluvial soil, red soil, black soil, laterite soil, mountain soil. Alluvial soil are formed from the deltas of rivers in the Indo-Gangetic plain, and they are also formed from the element called alluvium. It covers an area of 15 lakh square kilometers. It is fertile, and we can grow any type of crop in this soil. Black soil is also known as black cotton soil or rigor. Business study, first chapter, banking transactions. A bank are the financial institutions that deal with money. A bank come from the French word banco and Italian word banco, which both means money and exchange money table. Characteristics of banks: lending, loans, acceptance of deposits, dealing with money, ever increasing facilities, payment and withdrawal. Next, functions of banks. Banks transport money from one place to another. They accept the loans public gives, and they lend loans for who needs, and they hire safe deposit lockers. Next, second chapter, entrepreneurship. Entrepreneurship words come from the French word entreprendre, which means to undertake some activity. Entrepreneurship, the main factors of entrepreneurship is land, labor, capital, and organization. Entrepreneurship. Thank you. Thank you. Thank you, Vinayaka. Secondly, let's welcome Varshita KL from 10th standard to demonstrate the lessons that she had learned in this week. Jai Gurudev, my name is Vashita KL, studying in class 9D from Siddhaganga Composite High School. I have participated in 100% memory program. I have improved my knowledge and I have improved my reading skills. So I thank everyone for giving me this opportunity. I am going to give demo on geography lesson. First lesson, position extent of India. India is located in both northern and eastern hemisphere. India is a peninsula country situated in South Asia, and the mainland of India extends from 32,87,263 km. Tropic of Cancer 23.5 degree. It passes through middle of the India. Extent, India is the seventh largest country. Frontiers, India has both land and water frontiers. The land frontiers extend from 15,200 kilometers and the water frontiers extend from 6,100 kilometers. Third lesson, India climate. The climatic India has tropical monsoon type of climate. Because India has its greater region in tropical region, and it is greatly influenced by monsoon. Means that different types of climatic seasons are the summer season, the winter season, the rainy season, and the retreating monsoon season. Fifth lesson, the India forest resources. The land covered by trees and undergrowth is called forest. The different types of forest are the evergreen forest, deciduous forest, monsoon forest, mangrove forest, and desert vegetation. First, evergreen forest, they do not shed their leaves at the same time in the year, so they are called as evergreen forest. Third chapter, environment. Environment consists of both biotic and abiotic organisms. Environment, the nutrition, autotrophs, plants carry on autotrophic mode of nutrition, and consumers, they directly or indirectly depend on autotrophs. And next, trophic levels. The each level in food series is called trophic level. Science first lesson, life processes. The processes which together perform maintenance job is called life processes. The different types of life processes are nutrition. Nutrition, there are two types of nutrition: autotrophic nutrition, heterotrophic nutrition. Political science. First lesson, India problems and their solution. There are numerous external and internal problems. So unemployment, it is a major problem in India. Unemployment is a situation where a person does not find work according to his qualification. So the poverty rate of India increases due to unemployment. And corruption, the offering bribe and following any illegal means to achieve any illegal benefit is called corruption. Corruption happens in both personal as well as public sphere of life. In public sphere, it happens like slowdown of work, nepotism, and communalism. The communalism is the segregation of people in the name of religion is called communalism. Thank you.
Thank you, Ashita, for demonstrating all the lessons you have learned. Now, let us welcome Dheeraj AU from 10th A section to show his immense knowledge on the learned lessons of social and science. Myself is Dheeraj Jayu. I'm studying in 10th standard in Sidganga Composite High School. I am attending the SSY 100% memory program. In SSY 100% memory program. I learned three main subjects: business studies, social in geography, and biology in science. I am giving demo of a geography lesson. First lesson: India position and extent. India is located in the northeast hemisphere, and India is located in Asia, in Southeast Asia. India has latitudinal and longitudinal extent. The latitudinal extent of India is 8.4 to 38.7 degree, and from 68.7 to 97.25 degree east and north longitudes. Third lesson: India climate. India has a tropical monsoon type of a climate. The reasons for this type of a climate are monsoon winds, relief features, water bodies, location. India, according to Meteorological Department of India, India has four types of climate: summer season. Fourth lesson: Indian soils. The thin surface layer of the earth is called as soil. India has a six types of soils: alluvial soil, laterite soil, red soil, black soil, mountain soil, and desert soil. Alluvial soil is the decomposition of the alluvium. It is mainly found in the Indo-Gangetic plains. Alluvial is the deposits sedimented from the rivers. Last chapter: India land resources, land utilization of a land for different purposes is called as land utilization. Are the main types of land utilization are net area soil, forest area, land uses for miscellaneous uses, land not cultivable, fallow land, and etc. Biology second chapter: life process. The management of the process we do is called as life process. The four main types of a life process are nutrition, respiration, excretion, and transportation. Nutrition, there are two types of nutrition: heterotrophic nutrition, autotrophic nutrition. First lesson: our environment. Our environment consists of environment that surrounding in our earth is called as environment. In environment, there are two main types of waste: biodegradable waste and non-biodegradable waste. Ecosystem, the components which are said to be alive and non-alive. Third lesson: control and coordination. Introduction: stimulus. The environmental changes is called as stimulus. The changes which we respond to that changes is called as response to the stimulus. There are two main ways of transferring information from one part of the body to the another part of the body. Thank you, Dheeraj. Thank you. Thank you so much, Dheeraj. Now, I'd like to welcome Chaitanya from 10th CBSE to share her opinion regarding this program. Good evening, everyone. Jai Gurudev. My name is Chaitanya. I participated in SSY memory program. Before coming to this program, I felt that how it is possible to learn 2-3 chapters, 2-3 subjects in a short period. But with the help of our beloved Gurujis, we made it possible. And also I felt that it is a wonderful program. I never experienced it before. uh, I come to know that was the real goal of the life after joining this SSY program. And I also learned that how to wake up early in the morning as a leader, and to accept what we did, it's good or bad, with the happiness. And I also learned to don't waste the food, and to pray before having the food. Everyone will say that if we put an effort, we could do better. But I learned that if we are effortless and without effort, we could do best with a meditation. Then Brahma Upadesha. It's a wonderful program. After Brahma Upadesha, it opened my eyes towards the Vidya. And I also come to know that what's Vidya and Avidya. Thank you. Thank you, Chaitanya.
Now we would like to welcome Siddhant on stage to share his experience regarding this program of a week. ಜೈ ಗುರುದೇವ್. ನನ್ನ ಹೆಸರು ಸಿದ್ಧಾಂತ್. ನಾನು ಒಂದು ವಾರದಿಂದ ಇದು SSY ಮೆಮೊರಿ ಪ್ರೋಗ್ರಾಮಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಈ ಪ್ರೋಗ್ರಾಮಿಗೆ ಬಂದಮೇಲೆ ನಂಗೆ ಒಂಥರ ಆ್ಯಕ್ಟಿವ್ ಆಗಿ ಅನಿಸ್ತಿತ್ತು, ಮತ್ತು ಏನೋ ಒಂಥರ ಎನರ್ಜಿ ಬಂದಂಗೆ ಅನಿಸ್ತಿತ್ತು. ಮುಂಚೆ ಆದರೆ ಮನೇಲಾದರೆ ಒಂಥರ ಭಾಳ ಲೇಜಿ ಆಗಿರ್ತಿದ್ದೆ ಮತ್ತು ಓದ್ಕೊಳ್ಳೋಕ್ಕೂ ಆಗ್ತಿದ್ದಿಲ್ಲ. ಈ ಪ್ರೋಗ್ರಾಮಿಗೆ ಬಂದಮೇಲೆ ಒಂಥರ ರೀಡ್ ಮಾಡ್ಬೇಕಂತ ಅನಿಸ್ತಿದೆ. ಮತ್ತು ದಿನ ಕ್ಲಾಸ್ ಮಾಡ್ತಿದ್ರು, ಅದು ಭಾಳ ಉದ್ದ ಇರ್ತಿತ್ತು ಮತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ನಮಗೆ ಬೋರ್ ಅನಿಸ್ತಿದ್ದಿಲ್ಲ. ದಿನ ಒಂದೊಂದು ಕ್ಲಾಸ್ ಇರೋದು. ಇವತ್ತೊಂದಿದ್ರೆ ನಾಳೆ ಒಂದು ಬೇರೆ ಇರೋದು, ಮತ್ತು ನಾಡಿದ್ದು ಬೇರೆ. ಆಮೇಲೆ ಹೀಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಕ್ಲಾಸ್ ಮಾಡ್ತಿದ್ರು. ಆಮೇಲೆ ಎಲ್ಲ ಊಟಕ್ಕೆ ಹೋಗ್ತಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಊಟ ಮಾಡಿ ನಗ್ತಾ ಇದ್ವಿ. ಇದು ಭಾಳ ಎಂಜಾಯ್ ಮಾಡಿದೆ ನಾನು. ಮತ್ತು ಇದು ಫಸ್ಟ್ ಟೈಮ್ ನಾನು ಹಾಸ್ಟೆಲ್ನಲ್ಲಿ ಇದ್ದಿದ್ದು ನಮ್ಮ ಫ್ರೆಂಡ್ಸ್ ಜೊತೆ. ಇಷ್ಟು ಎಂಜಾಯ್ ನಾನು ಯಾವತ್ತೂ ಮಾಡೋಕ್ಕಾಗಲಿಲ್ಲ. ಮತ್ತು ಈ ಪ್ರೋಗ್ರಾಮಿಗೆ ಬಂದಿದ್ದಿಲ್ಲ ಅಂದರೆ ನಾನು ಭಾಳ ಮಿಸ್ ಮಾಡ್ತಿದ್ದೆ. ನಾನು ರಮೇಶ್ ಸರ್, ಮನೋಜ್ ಸರ್, ಆಮೇಲೆ ಸುರೇಶ್ ಗುರೂಜಿ ಮತ್ತು ನಮ್ಮ ತಿಪ್ಪಾರೆಡ್ಡಿ ಸ್ವಾಮಿಯವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. Thank you, Siddhant. Now I like to welcome Deepthi to share her thoughts regarding this program and to tell us what she thought before she came, before and after what she experienced. Respected Tippareddy sir, Anita ma'am, and our beloved teacher Justin D'Souza ma'am, and Pavitra ma'am, Suresh sir, Ramesh sir, and my beloved parents, my co-trainees, and everyone, wishing you all a very good evening. And today I'm here to say few words about SSY memory. And today, last week when I heard about this, I thought it was something special. But later I had some fear. What if I couldn't make it as my ideal techniques? Later I came to school and submitted my application, and later, after getting all the techniques, I got to know that it's really a very good techniques, and it's helpful to every student. And later after that, I thought it was the basic daily routine we should follow. And coming to yoga and pranayama, it is really a very good thing, and I wish I include this in my life, throughout my life. And pranayama and yoga is going to be a very good thing in our life. And thank you Siddhaganga and Rishi Samskriti Vidya Kendra and SSY Memory for giving us such a golden opportunity. And thank you for being your technical staff, my coordinates, and my beloved parents. Thank you. ಥ್ಯಾಂಕ್ ಯು ದೀಪ್ತಿ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವ ರೇಣುಕಾ ಮಾತಾಜಿಯವರನ್ನು ಒಂದೆರಡು ಮಾತುಗಳನ್ನು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲು ನಾನು ಕೋರಿಕೊಳ್ಳುತ್ತಿದ್ದೇನೆ. ಶಾಕ್ ಹೊಡಿತಾ ಇದೆಯಲ್ಲ. ಜೈ ಗುರುದೇವ್. ವೇದಿಕೆ ಮೇಲೆ ಉಪಸ್ಥಿದ್ದಂತಹ ಅಮೃತಾತ್ಮರಿಗೂ, ಹಾಗೆ ಇಲ್ಲಿ ನೆರೆದಂತಹ ನಿಮ್ಮೆಲ್ಲರಿಗೂ, ಹಾಗೆ ನಮ್ಮ ಮುದ್ದಾದ ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ನೀವು ನೋಡಿದ್ರಿ, ಇವಾಗ ವೀಕ್ಷಣೆ ಮಾಡಿದ್ರಿ. ಇದರ ಪಿತಾಮಹರಾದಂತಹ ಋಷಿ ಪ್ರಭಾಕರ್ ಗುರುಜಿಯವ್ರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು, ಈ ಜ್ಞಾನ ಪ್ರಪಂಚದಲ್ಲಿ ತುಂಬ ಹಳೆಯ ಜ್ಞಾನ ಇದು. ಈ ಜ್ಞಾನವನ್ನು ಗುರುಗಳು ವೈಜ್ಞಾನಿಕವಾಗಿ, ತುಂಬ ಸರಳವಾಗಿ, ತುಂಬ ಸುಲಭವಾಗಿ, ತುಂಬ ಕಡಿಮೆ ಸಮಯದಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಸಾಧ್ಯ ಅನ್ನೋದನ್ನು ಇವಾಗ ನಿಮಗೆ ಡೆಮೋ ಮಾಡಿ ತೋರಿಸಿದ್ದಾರೆ. ಇದರಲ್ಲಿ ತುಂಬ ಸಿದ್ಧ ಸಮಾಧಿ ಯೋಗ ಅಂತ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದೆ. ಈ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ, ಬೈ ಬರ್ತಿಂದ ಮಕ್ಕಳು ಕೊನೆಯ ತನಕನೂ ವಿದ್ಯಾವಂತರಲ್ಲ, ಬುದ್ಧಿವಂತರು ಆಗ್ಬೋದು, ಜೊತೆಗೆ ಸುಸಂಸ್ಕೃತರಾಗೋದು ಹೇಗೆ ಅನ್ನೋದನ್ನ ಇಲ್ಲಿ ಕಲಿಸ್ಕೊಡ್ತಾರೆ. ವಿದ್ಯಾವಂತರನ್ನ ಅಷ್ಟೇ ನಾವು ಯೋಚನೆ ಮಾಡೋದಲ್ಲ, ಸುಸಂಸ್ಕೃತರು. ಆ್ಯಕ್ಚುಲಿ ಸಿದ್ಧಗಂಗಾ ಸ್ಕೂಲ್ನಲ್ಲಿ ನನ್ನ ಮಕ್ಕಳು ಓದಿರೋದು. ತುಂಬ ಸಂಸ್ಕೃತಿ ಇಲ್ಲಿದೆ,
ಅದ್ರ ಜೊತೆಗೆ ಇನ್ನೊಂಚೂರು ಮೆರುಗು ಕೊಟ್ಟಂಗೆ ಎಷ್ಟು ಅದ್ಭುತವಾದಂಥ ಜ್ಞಾನವನ್ನ ಇವಾಗ ಮಕ್ಕಳು ಪ್ರೆಸೆಂಟೇಷನ್ ಮಾಡ್ತಾ ಇದ್ರೆ, ನಮ್ಮ ಗುರುಗಳ ಒಂದು ಕನಸು ಇತ್ತು. ಏನಪ್ಪಾ ಅಂದ್ರೆ ಮಕ್ಕಳು ಆಟ ಆಡ್ತಾ ಕಲಿಬೇಕು, ಸುಲಭವಾಗಿ ಕಲಿಬೇಕು, ಎಫರ್ಟ್ಲೆಸ್ ಅಲ್ಲಿ ಕಲಿಬೇಕು ಅಂತ. ಕಷ್ಟಪಟ್ಟು ಕಲಿಯೋದು ನೆನಪಿರಲ್ಲಂತೆ, ಅಲ್ವೇನ್ರಿ? ಈಗ ನಾವು ತುಂಬಾ ವರ್ಷದ ಹಿಂದಿಂದ ನಾವು ಕೇಳಿದ್ರೆ ಒಂದು ನೆನಪಿದೆ, ಯಾವ್ದು? 1 2 ಅದನ್ನ ಬರ್ದಿಟ್ಕೊಂಡಿಲ್ಲ, ಸೇವ್ ಮಾಡಿ ಇಟ್ಕೊಂಡಿಲ್ಲ, ಪೆನ್ ಡ್ರೈವ್ ಅಲ್ಲಿ ಹಾಕೊಂಡಿಲ್ಲ, ಗೂಗಲ್ ನೋಡಲ್ಲ. ಯಾಕೆಂದ್ರೆ ಆಡ್ತಾ ಕಲ್ತಿದ್ದು ತುಂಬಾ ನೆನಪಿರುತ್ತೆ ಅಂತ. ಕಷ್ಟಪಟ್ಟು ಕಲ್ತಿದ್ದು ಬೇಗ ಮರ್ತೋಗುತ್ತೆ. ಅದನ್ನ ಈ ಜ್ಞಾನವನ್ನ ಈಗ ನಮ್ಮ ಗುರುಗಳಾದಂಥ ನಮ್ಮ ಟೀಮ್ ಏನಿದೆಯಲ್ಲ, ನಮ್ಮ ಸಂಸ್ಥೆ ಟೀಮ್, ನಮ್ಮ ರಮೇಶ್ ಅವರು ಮತ್ತೆ ಪವಿತ್ರ, ಅನಿತಮ್ಮ, ನಮ್ಮ ತಿಪ್ಪಾರೆಡ್ಡಿ ಗುರೂಜಿಯವರು ಕಳೆದ ಒಂದು 7 ದಿವಸದಿಂದ ಇಲ್ಲಿ ಉಪಸ್ಥಿತರಿದ್ದು ಮಕ್ಕಳನ್ನ ಆಟ ಆಡಿಸ್ತಾ ಈ ವಿದ್ಯಾಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನವನ್ನ ಅವರು ಮಕ್ಕಳು ಹಾಗೆ ಜಾದೂ ಮಾಡಿ ಬರೋದಿಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ. ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅನ್ನೋದನ್ನ ತುಂಬ ಸುಲಭವಾಗಿ ಕಲಿಸ್ಕೊಟ್ಟಿದ್ದಾರೆ. ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ಅದನ್ನ ಏನು ಹೇಳ್ಕೊಟ್ಟಿದ್ದಾರಲ್ಲ ಆ ಸಾಧನೆನ ಮನೆಯಲ್ಲಿ ಮಕ್ಕಳಿಗೆ ನೀವು ಎಲ್ಲರೂ ಮಾಡಿಸಿ, ಅದನ್ನು ಚೆನ್ನಾಗಿ ಅವ್ರ ಜೀವನದಲ್ಲಿ ಉಪಯೋಗ ತಗೊಳ್ಳಿ. ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಸಿದ್ಧಗಂಗಾ ಸಂಸ್ಥೆಯ ಮಕ್ಕಳು ಹೋಗಬೇಕು. ಈ ಮಕ್ಕಳುಗಳು ಇವಾಗ ನಮ್ಮ 2 ಮಕ್ಕಳುಗಳೇ ಈಗ ಮೆಡಿಕಲ್ಗೆ ಹೋಗಿದ್ದಾಳೆ. ಒಬ್ಳು ಚಿತ್ರದುರ್ಗದಲ್ಲಿ ಹೋಗಿದ್ದಾರೆ, ಇನ್ನೊಬ್ರು ಬೆಂಗಳೂರಲ್ಲಿ ಹೋಗಿದ್ದಾರೆ. ಆ ಜ್ಞಾನ ಏನಪ್ಪ ಅಂದರೆ ಅವ್ರ ಜೀವನದಲ್ಲಿ ತುಂಬ ಅದ್ಭುತವಾದಂಥ ಒಂದು ವ್ಯಕ್ತಿಯನ್ನ ರೂಪಣೆ ಮಾಡೋದು. ಸಮಾಜ ಸ್ವಾಸ್ಥ್ಯವಾಗಿರ್ಬೇಕು ಅಂದರೆ ಮಗುವಿನಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರ ಇರಬೇಕು. ಆ ಸಂಸ್ಕೃತಿ ಸಂಸ್ಕಾರವನ್ನು ಕೊಡುವಂತಹ ಸಾಧನೆ ಈಗ 7 ದಿವಸದಿಂದ ಆಗಿದೆ. ಅದನ್ನ ಉಪಯೋಗ ನೀವೆಲ್ಲರೂ ತಗೊಳ್ಳಿ. ಹಾಗೆ ನೀವು ಸಹಿತ ಪೇರೆಂಟ್ಸೂ ಸಿದ್ಧ ಸಮಾಧಿ ಯೋಗ ತುಂಬ ಕಡಿಮೆ ಸಮಯದಲ್ಲಿ ಸಿಗುತ್ತೆ. ಒಂದು 7 ದಿವಸ 10 ದಿವಸ ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ಇದೆ, ಎಲ್ಲರಿಗೂ ಇದೆ ಕಷ್ಟ. ಏನು ಅಂದರೆ ಈಗ ಬೆಳಗ್ಗೆ ಅಡುಗೆ ಮಾಡಿದ್ರೆ ಮಧ್ಯಾಹ್ನ ಏನು ಮಾಡಬೇಕು? ಅಮ್ಮಂದ್ರ ಕೆಲಸ. ನಮ್ಮ ಮಕ್ಕಳು ಪಕ್ಕದ ಮನೆಯವ್ರಿಗಿಂತ ಜಾಸ್ತಿ ಓದಬೇಕು, ಆಮೇಲೆ ಇನ್ನೇನೇನೇನೋ ಕಂಪೇರ್ ಮಾಡ್ಕೊಂಡು ಜೀವನವನ್ನು ಕಳ್ಕೊಳ್ತೀವಿ. ಅದೆಲ್ಲ ನಮ್ಮ ಮಕ್ಕಳೇ. ಅದು ಅದ್ಭುತವಾದಂಥ ಜ್ಞಾನವನ್ನು ನೀವೆಲ್ಲರೂ ತಿಳ್ಕೊಳ್ಳೋವಂಥವ್ರಾಗಲಿ ಅಂತ ಹಾರೈಸ್ತಾ, ನನಗೆ ಮಾತಾಡ್ಲಿಕ್ಕೆ ತುಂಬ ಕಡಿಮೆ ಸಮಯ ಇದೆ. ಮತ್ತೊಂದು ಸರಿ ನಾವೆಲ್ಲರೂ ಸಿಗೋಣ ಅಂತ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಸ್ಥೆಯವರಿಗೂ ನಿಮ್ಮೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಗುರುದೇವರು. ರೇಣುಕಾ ಮಾತಾಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಡಾಕ್ಟರ್ ತಿಪ್ಪಾರೆಡ್ಡಿ ಗುರೂಜಿ ಸರ್ ಅವರಿಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲು ಕೋರುತ್ತೇನೆ. ಎಲ್ರು ನೇರವಾಗಿ ಕುತ್ಕೊಳ್ಳಿ. 3 ಸರಿ ಓಂಕಾರ ಮಾಡೋಣ. ಸ್ವಲ್ಪ ಬೆನ್ನೇರ ಮಾಡ್ಕೊಂಡ್ರೆ ಸಾಕು. ಓಂ ಶ್ರೀ ವಿಶ್ವೇಶ್ವರಾಯ ನಮಃ. ಓಂ ಶ್ರೀ ವಿಶ್ವೇಶ್ವರಾಯ ನಮಃ. ಓಂ ಶ್ರೀ ವಿಶ್ವೇಶ್ವರಾಯ ನಮಃ. ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ. ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ. ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ. ಜೈ ಗುರುದೇ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅಮೃತಾತ್ಮರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಪೋಷಕರಿಗೂ, ಮಕ್ಕಳಿಗೂ ಮತ್ತೆ ನಮ್ಮ ಶಿಕ್ಷಕರಿಂದ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ, 1-2 ವಿಷಯಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ನನಗೆ ತುಂಬಾ ಖುಷಿ ಅನಿಸುತ್ತೆ. ನಾವು ಕಳೆದ 7 ದಿನಗಳಿಂದ ಸಿದ್ಧಗಂಗಾ ಸಂಸ್ಥೆಯ ಸಹಕಾರ
ಮತ್ತೆ ಅವರ ಒಂದು ತುಂಬಾ ಪ್ರೀತಿಯ ಆಹ್ವಾನದ ಮೇರೆಗೆ ಬಂದು ನಿಮ್ಮೆಲ್ಲ ಮಕ್ಕಳ ಜೊತೆಗೆ ನಾವೊಂದು ವಿಶೇಷವಾದಂತ ಆಟ ಆಡಿದ್ದೀವಿ. ಏನ್ ಆಟಪ್ಪ ಅಂದ್ರೆ, ಗುರುಜಿಯವರು ಅನೇಕ ಆಟಗಳನ್ನ ಆಡೋದನ್ನ ನಮ್ಗೆ ಕಲಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಈ 100% ಮೆಮರಿ ಟೆಕ್ನಿಕ್ ಅನ್ನೋದು ಒಂದು, ಸಿದ್ಧ ಸಮಾಧಿ ಯೋಗ ಅನ್ನೋದು ಇನ್ನೊಂದು ಕಾರ್ಯಕ್ರಮ. ಆ ಎರಡೂ ಕಾರ್ಯಕ್ರಮಗಳನ್ನ ತುಂಬಾ ಕಡಿಮೆ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ನಾವು ಏನು ಪರಿಚಯಿಸ್ಲಿಕ್ಕೆ ಸಾಧ್ಯನೋ ಅದನ್ನ ನಾವು ಮಾಡಿದೀವಿ. ಅಂದ್ರೆ ಆ ಜ್ಞಾನದ ಬೀಜ ಬಿತ್ತುವಂತ ಕೆಲಸ ಮಾತ್ರ ಆಗಿದೆ ನಿಮ್ಮ ಮಕ್ಕಳಿಗೆ. ಇನ್ನು ಮುಂದೆ ನಾವು ನೀವು ಎಲ್ಲರೂ ಸೇರ್ಕೊಂಡು ಪಾಲನೆ ಪೋಷಣೆ ಮಾಡಬೇಕಾಗಿದೆ. ನನ್ಗೆ ತುಂಬಾ ಖುಷಿ ಆಯ್ತು. ಇಲ್ಲಿ 4-5 ಮಕ್ಕಳು ಮಾತ್ರ ಬಂದು ಇಲ್ಲಿ ಶೇರ್ ಮಾಡ್ಕೊಂಡ್ರು. ಖಂಡಿತ ನಿಮ್ ಜೊತೆಯಲ್ಲಿ ನಿಮ್ ಮಕ್ಕಳೆಲ್ಲ ಇದ್ದಾರೆ, ಎಲ್ರಿಗೂ ರಿಪೋರ್ಟ್ ಮಾಡಿರ್ಬೋದು. ಇಷ್ಟು ಕಡಿಮೆ ಸಮಯದಲ್ಲಿ ಈ ಜ್ಞಾನವನ್ನ ಅವ್ರ ಜೀವನದಲ್ಲಿ ಕಳೆದುಕೊಂಡು ಇನ್ನು ಹೆಚ್ಚಿನದಾಗಿ ನಾನು ಏನು ಬೇಕಾದ್ರೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧಿಸ್ತೀನಿ ಅನ್ನುವಂತಹ ಆತ್ಮ ವಿಶ್ವಾಸವನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಪ್ರತಿ ಮಗು ಕೂಡ ಪಡೆದಿದೆ ಅಂತ ನಾನಾದ್ರೂ ಹೃದಯಪೂರ್ವಕವಾಗಿ ಈ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ಕಳೆದ 5-6 ದಿನಗಳಿಂದ ನಿಮ್ಮ ಮಕ್ಕಳ ಒಡನಾಟದಲ್ಲಿ ನಾನಿದ್ದೀನಿ. ಬೆಳಿಗ್ಗೆ 5 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆದ್ರೆ ಶುಭೋದಯ. ಕೆಲವು ಮಕ್ಕಳು ರಾತ್ರಿ 2 ಗಂಟೆವರೆಗೂ ಕಂಟಿನ್ಯೂ ಆಗಿ ಮಲಗೇ ಇಲ್ಲ. ಆಕ್ಚುಲಿ ಅಂದ್ರೆ ನಾವು ಅವ್ರಿಗೆ 9 ಗಂಟೆಗೆ ಬಿಟ್ರನ್ನು ಕೂಡ 2 ಗಂಟೆವರೆಗೂ ಅವರು ಅಷ್ಟು ಚೈತನ್ಯದಿಂದ ಉಲ್ಲಾಸದಿಂದ ಅವರು ಭಾಗವಹಿಸೋದನ್ನ ನೋಡಿದ್ರೆ ಆ ಒಂದು ಶಕ್ತಿ ಅವ್ರಿಗೆ ಎಲ್ಲಿಂದ ಬಂತು ಅಂತೇಳಿ, ಅಂತಹ ಒಂದು ವಿಶೇಷವಾದ ಶಕ್ತಿಯನ್ನ ಅವರು ಆಗ್ಲೇ ಮಕ್ಕಳು ಕೆಲವರು ಹೇಳ್ದಾಗೆ ಬ್ರಹ್ಮೋಪದೇಶದ ಮೂಲಕ ಅವರು ಏನು ಕಲ್ತ್ಕೊಂಡಿದ್ದಾರೆ ಸಮಾಧಿ ಪ್ರಾಕ್ಟೀಸ್ ಅನ್ನ, ಆ ಸಮಾಧಿ ಪ್ರಾಕ್ಟೀಸ್ ಅನ್ನೋದು 10 ನಿಮಿಷ ಮಾತ್ರ. 10 ನಿಮಿಷ ಸಮಾಧಿ ಪ್ರಾಕ್ಟೀಸ್ ಅನ್ನ ನಿಮ್ ಮಕ್ಕಳು ನಿಮ್ ಮನೆಯಲ್ಲಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಮಾಡಿದ್ರೆ 4 ಗಂಟೆಗಳು ದೀರ್ಘವಾದಂತಹ ನಿದ್ದೆ ಮಾಡಿದ್ರೆ ಎಷ್ಟೊಂದು ಶಾರೀರಿಕವಾಗಿ ಮಾನಸಿಕವಾಗಿ ಅವರು ಒಂದು ರಿಲ್ಯಾಕ್ಸ್ ಅನ್ನ ಪಡಿಲಿಕ್ಕೆ ಸಾಧ್ಯತೆ ಇದೆ. ಅದು ಆ 10 ನಿಮಿಷದ ಧ್ಯಾನದಲ್ಲಿ ಸಾಧ್ಯ ಅನ್ನೋದನ್ನ ನಿಮ್ಮ ಮಕ್ಕಳು ಅನುಭವಪೂರ್ವಕವಾಗಿ ನಿಮ್ಗೆ ಹೇಳಲಿಕ್ಕೆ ಉಂಟು. ಹಾಗಾಗಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಗುರಿಯನ್ನ ತಲುಪಲಿಕ್ಕೆ ಒಂದು ಕೆಲವು ಮುಖ್ಯವಾದಂತಹ ಟಿಪ್ಸ್ ಅನ್ನ ನಾವು ಅವ್ರಿಗೆ ಕೊಟ್ಟಿದೀವಿ ಈ ಕಾರ್ಯಕ್ರಮದಲ್ಲಿ. ಪೋಷಕರಿಗೂ ಇವತ್ತು ನಾವು ವಿನಂತಿ ಮಾಡ್ಕೊಂತೀವಿ, ಅದನ್ನ ಸ್ವಲ್ಪ ನೀವು ಫಾಲೋ ಅಪ್ ಮಾಡ್ಬೇಕು ನಿಮ್ಮ ಮನೆಗಳಲ್ಲಿ, ತಾಯಂದ್ರು ತಂದೆಯವರು ಎಲ್ರು ನಾವೆಲ್ಲನೂ ಸೇರ್ಕೊಂಡು. ಏನಂದ್ರೆ ಸಾತ್ವಿಕ ಆಹಾರ ಕೂಡ ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ತುಂಬಾ 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 ಮುಖ್ಯವಾಗಿರೋದು ಅನ್ನೋದನ್ನ ನಾವು ಅನುಭವಪೂರ್ವಕವಾಗಿ ಇಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕೆ ಈಗ ಸಾತ್ವಿಕ ಆಹಾರ ಏನು ಅನ್ನೋದನ್ನ ನಿಮ್ಗೆ ನಾಳೆ ಎಲ್ರಿಗೂ ಕೂಡ ಸರ್ಗೆ ಜಯಂತ್ ಸರ್ಗೆ ಫಾರ್ವರ್ಡ್ ಮಾಡ್ತೀವಿ ಅಮೃತ ಭೋಜನ ಶೀಟ್ ನ. ಅದನ್ನ ಓದ್ಕೊಂಡ್ರೆ ನಿಮ್ ಮನೆಗಳಲ್ಲಿ ಆ ತರದ ಆಹಾರವನ್ನ ನೀವು ಅವರಿಗೆ ಕೊಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಆ ಆಹಾರ ಅವರ ಒಂದು ಮೆಮರಿ ಡೆವಲಪ್ ಆಗ್ಲಿಕ್ಕೆ, ಶರೀರದಲ್ಲಿ ಒಂದು ಚೈತನ್ಯವನ್ನ ಕಾದ್ಕೊಳ್ಳೋದಕ್ಕೆ, ಆರೋಗ್ಯದಲ್ಲಿ ವೃದ್ಧಿಯನ್ನ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾ ಮುಖ್ಯವಾಗಿರುವಂತದ್ದು. ಜೊತೆಗೆ ಅವರು ಪ್ರಾಣಾಯಾಮಗಳನ್ನ ಕಲ್ತ್ಕೊಂಡಿದ್ದಾರೆ. ಒಂದು 10 ನಿಮಿಷ ಅವರು ಶರೀರವನ್ನ ತುಂಬಾ ಚೈತನ್ಯವನ್ನ ಅನುಭವ ಮಾಡ್ಕೊಳ್ಳೋದಕ್ಕಾಗಿ ಒಂದು 10 ನಿಮಿಷ ಪ್ರಾಣಾಯಾಮ ಮಾಡ್ಕೊಳ್ಳೋದಕ್ಕೆ, ಒಂದು 10 ನಿಮಿಷ ಅವರು ಧ್ಯಾನವನ್ನು ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿ. ಖಂಡಿತವಾಗಿ ಅವರು ನೀವು ಅಂದ್ಕೊಂಡಿರುವಂತಹ ಮಟ್ಟದಲ್ಲಿ ಅವರ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯತೆ ಇದೆ. ಈಗ ನಾವು ಜಸ್ಟ್ ಏನು ಬೀಜ ಹಾಕಿರೋ ಕೆಲಸ ಅಷ್ಟೇ ಆಗಿದೆ. ಆದ್ರೆ ಇವತ್ತು ಎಲ್ರು ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ, ಕರ್ಕೊಂಡು ಹೋದ್ಮೇಲೆ ಇಲ್ಲಿ ಗುರುಗಳು ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಅಂದ್ರೆ ಗುರುಗಳಿಗೆ ನಿಮ್ ಮಕ್ಕಳೆಲ್ಲ ಮಾತು ಕೊಟ್ಟಿದ್ದಾರೆ, ನಾವ್ ಇನ್ ಮುಂದೆ ನಾವು ಆತರ ಜೀವನ ಮಾಡ್ತೀವಿ ಎಲ್ಲಿದ್ರನು ಅಂತೇಳಿ. ಆತರ ನಡ್ಕೊಂತ ಇದಾರೆ ಇಲ್ಲ ಅಂತ ನೀವು ಒಂದ್ ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಸಾಕು. ಅವರೆಲ್ಲರೂ ಮಹಾನ್ ವ್ಯಕ್ತಿಗಳಾಗೋದ್ರಲ್ಲಿ ಎರಡನೇ ಇದಿಲ್ಲ. ತುಂಬಾ ಕಡಿಮೆ ಸಮಯದಲ್ಲಿ ಆ ಒಂದು ಸ್ಪೀಡ್ ರೀಡಿಂಗ್ ಇರ್ಬೋದು, ಫೈಲ್ ಸ್ಟ್ರಕ್ಚರ್ ಮಾಡೋವಂಥದ್ದು ಇರ್ಬೋದು, ಟ್ರೀ ಚಾರ್ಟ್ ಮಾಡೋವಂಥದ್ದು ಇರ್ಬೋದು, ರಿವ್ಯೂ ಟೆಕ್ನಿಕ್ಸ್ ಇರ್ಬೋದು, ಎಲ್ಲವನ್ನು ಕಲ್ತ್ಕೊಂಡಿದ್ದಾರೆ. ಆದ್ರೆ ಅದು ಫೈನಲ್ ಪರ್ಫೆಕ್ಷನ್ ಬಂದಿಲ್ಲ ಇನ್ನು. ಅದು ಏನಾಗ್ಬೇಕು, ಮತ್ತೆ ನಮ್ಮ ಶಾಲೆಯ ಶಿಕ್ಷಕರು ಅಂದ್ರೆ ಇಲ್ಲಿನ ಒಂದು ಶಿಕ್ಷಕರೇ ಅದರದ ಒಂದು ತರಬೇತಿಯನ್ನೆಲ್ಲ ಪಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿನ ಶಿಕ್ಷಕರು ಮತ್ತೆ ಜಯಂತ್ ಸರ್ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ ಆಕ್ಚುಲಿ ನಾವು ಗಮನಿಸಿರೋ ಪ್ರಕಾರ. ಈಗ ಅವರು ಏನು ನಿಮಗೆ ಕಾಲ ಕಾಲಕ್ಕೆ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಅದನ್ನ ನೀವು ಕೋಪರೇಟ್ ಮಾಡಿ.
ನಿಮ್ಮ ಮನೆಗಳಲ್ಲೂ ಕೂಡ ನೀವು ಇದನ್ನ ಸ್ವಲ್ಪ ಎಚ್ಚರಿಸ್ತಾ ಇರಿ ನಿಮ್ಮ ಮಕ್ಕಳಿಗೆ. ಅವರೆಲ್ಲರೂ ಕೂಡ ತುಂಬಾ ಸುಲಭವಾಗಿ, ಆಕ್ಚುಲಿ ನಾವು ಈ ಕ್ಯಾಂಪ್ ಅನ್ನ 21 ದಿನ ಮಾಡ್ತೀವಿ ನಮ್ಮ ಆಶ್ರಮಗಳಲ್ಲಿ. ಆಲ್ ಸಬ್ಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ರೆ ಇನ್ನು ಉಳಿದ 9 ತಿಂಗಳು ಅವ್ರು ಮಾಡ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ಭರತನಾಟ್ಯ ಕಲಿಯುವಂಥದ್ದು, ಮ್ಯೂಸಿಕ್ ಕಲಿಯುವಂಥದ್ದು, ಡ್ಯಾನ್ಸ್ ಕಲಿಯುವಂಥದ್ದು, ಕಾರ್ಪೆಂಟ್ರಿ ಕಲಿಯುವಂಥದ್ದು, ಪೇಂಟ್ ಮಾಡುವಂಥದ್ದು, ಅಡಿಗೆ ಮಾಡುವಂಥದ್ದು, ಪ್ರತಿಯೊಂದು ಅವ್ರಿಗೆ ಕಲೀಲಿಕ್ಕೆ ಅವಕಾಶ ಯಾವಾಗ ಸಿಗುತ್ತೆ ಅಂದ್ರೆ ನಮ್ಗೇನು ಒಂದು ಸಿಲೆಬಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಅವರು 1 ತಿಂಗಳಲ್ಲಿ ಪೂರ್ಣಗೊಳಿಸ್ಬಿಟ್ರೆ ಉಳಿದಿದ್ನೆಲ್ಲ ಕಲೀಲಿಕ್ಕೆ ಅವಕಾಶ ಸಿಗುತ್ತೆ. ಅಂತಹ ಒಂದು ಸ್ಪೀಡ್ ರೀಡಿಂಗ್ ಇರ್ಬೋದು, ಪಾಯಿಂಟ್ ಸ್ಟ್ರಕ್ಚರ್ ಮಾಡುವಂಥದ್ದು ಇರ್ಬೋದು, ಟ್ರೀ ಚಾರ್ಟ್ ಇರ್ಬೋದು, ಅದನ್ನ ರಿವ್ಯೂ ಮಾಡುವಂತ ಟೆಕ್ನಿಕ್ಸ್ ಇರ್ಬೋದು, ಅದರದ್ದು ಸಿಂಪಲ್ ಆಗಿ ಹೇಳಿದ್ದಾರೆ. ಆದ್ರೆ ಇದನ್ನೆಲ್ಲ ನಮ್ಗೆ ಕೊಟ್ಟಿರುವಂತ ಪೂಜ್ಯ ಗುರುಜಿ ಅವರಿಗೆ ನಾವು ಕೃತಜ್ಞರಾಗಿರೋಣ. ನಮ್ಗೆ ನಿಮ್ ಮಕ್ಕಳಿಗೆಲ್ಲ ಈ ಜ್ಞಾನ ತಲುಪಿಸ್ಲಿಕ್ಕೆ ಪ್ರತ್ಯಕ್ಷವಾಗಿ ಬರ್ಲಿಕ್ಕೆ ಆಗಿಲ್ಲ ನಮ್ಮ ಸುರೇಶ್ ಜಿ ಅವರು. ಆನ್ಲೈನ್ ಅಲ್ಲೇನೆ ಅವರು ನಿಮ್ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅವ್ರಿನ್ನು ಲೈವ್ ಆಗಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಅದು ಆಗತ್ತೆ. ಆದ್ರೆ ಆನ್ಲೈನ್ ಅಲ್ಲೇ ನಿಮ್ ಮಕ್ಕಳು ಇಷ್ಟು ಚೆನ್ನಾಗಿ ಇದನ್ನ ಕಲ್ತ್ಕೊಂಡು ನಮ್ಮೆಲ್ರಿಗೂ ಇವತ್ತು ಸಂತೋಷವನ್ನ ತಂದುಕೊಟ್ಟಿದ್ದಾರೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನೀವು 7 ದಿನ ನಿಮ್ಮ ಸಿದ್ಧಗಂಗಾ ಸಂಸ್ಥೆಯ ವ್ಯವಸ್ಥೆಯನ್ನ ನಂಬಿ ಈ ಜ್ಞಾನವನ್ನ ಗೌರವಿಸಿ ನಿಮ್ಮ ಮಕ್ಕಳನ್ನ ನಮಗೆ ಕೊಟ್ಟಿದ್ದಕ್ಕೆ ಸಿದ್ಧಗಂಗಾ ಸಂಸ್ಥೆಯವರು ಇಂಥ ಪರಿಸ್ಥಿತಿಯಲ್ಲಿ ಕರೆದು ನಮ್ಮನ್ನ ನಿಮ್ಮ ಮಕ್ಕಳ ಜೊತೆಯಲ್ಲಿ ಇಟ್ಟು ಅವ್ರಿಗೆ ನಮ್ಮ ಗುರುಗಳು ನನಗೇನ್ ಕೊಟ್ಟಿದಾರೋ ಆ ಜ್ಞಾನವನ್ನ ನಿಮ್ಮ ಮಕ್ಕಳಿಗೆ ಪಾಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಪರವಾಗಿ ಹಾಗೂ ನಿಮ್ಮೆಲ್ಲ ಮಕ್ಕಳ ಪರವಾಗಿ ನನ್ನ ವೈಯಕ್ತಿಕವಾಗಿ ಸಂಸ್ಥೆಗೆ ಯಾವಾಗ್ಲೂ ಆಭಾರಿಯಾಗಿರ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ನೀವು ಹೆಚ್ಚು ಹೆಚ್ಚು ಇಂತಹ ಒಂದು ವಿಶೇಷವಾದ ತರಬೇತಿಗಳನ್ನು ನಿಮ್ಮ ಮಕ್ಕಳಿಗೆ ಕೊಡಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ನಾನು ಎಲ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೀನಿ. ನಾಳೆ ಒಂದ್ ದಿನ ಇತ್ತು ಇನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕೆ, ಕಾರಣಾಂತರಗಳಿಂದ ನಾವು ಏನ್ ಕಳಿಸ್ಬೇಕಾಗಿದೆ ಅದನ್ನ ಕಲಿಸಿದೀವಿ. ಹಂಗೇನಿದ್ರೆ ಜಯಂತ್ ಸರ್ ಅವರು ನಿಮ್ಗೆ ವಾಟ್ಸಪ್ ಮೂಲಕ ಕೆಲವು ಮಾಹಿತಿಗಳನ್ನೆಲ್ಲ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಇನ್ನು ಬೇರೆ ಮಕ್ಕಳು ಯಾರಾದ್ರೂ ನಿಮ್ಮ ಬೇರೆ ಶಾಲೆಗಳಲ್ಲಿ ಓದುವಂತವ್ರು, ಬೇರೆ ನಿಮ್ಮ ನೈಬರ್ಸ್ ಇರುವಂತವ್ರು ಯಾರಾದ್ರೂ ಇದ್ರೆ ನಾಡಿದ್ದಿಂದ ನಮ್ದು ಆನ್ಲೈನ್ ಅಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಆ ಕ್ಲಾಸ್ ಅಲ್ಲಿ ಬೇರೆ ಬೇರೆ ಕಂಟ್ರಿಗಳಿಂದ ಎಲ್ಲ ಕಡೆನೂ ಜಾಯಿನ್ ಆಗ್ತಿರ್ತಾರೆ. ಅವ್ರಿಗೂ ಕೂಡ 7 ದಿನದಲ್ಲೇನೆ ಎಲ್ಲಾ ಸಬ್ಜೆಕ್ಟ್ ಕೂಡ ಕಲಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಬೇರೆ ಮಕ್ಕಳಿಗೂ ಇದು ಸಿಗ್ಲಿ ಅಂತ ಇವತ್ತು ಈ ಒಂದು ಪವಿತ್ರವಾದಂತಹ ಇದೊಂದು ತಪಭೂಮಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಂತ ಒಂದು ಜಾಗದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ಜ್ಞಾನ ನಮ್ಮ ಮಕ್ಕಳಿಗೆ ಅಷ್ಟೇ ಸಿಕ್ಕರೆ ಸಾಕಾಗಲ್ಲ, ಇದು ಯಾರಿಗೆ ಸಿಗ್ಬೇಕು? ಆಕ್ಚುಲಿ ಎಲ್ಲರಿಗೂ ಸಿಗ್ಬೇಕು. ಯಾಕಂದ್ರೆ ಗುರುಜಿ ಆಸೆ ಏನಪ್ಪಾ ಅಂದ್ರೆ ನಮ್ಗೇನ್ ಸಿಕ್ಕಿದೆಯೋ ಅದು ನಾವ್ ಇಟ್ಕೊಳ್ಳೋದ್ರಿಂದ ಅಷ್ಟು ನಾವು ಮಹಾನ್ ವ್ಯಕ್ತಿಗಳಾಗ್ಲಿಕ್ಕೆ ಆಗಲ್ಲ, ಪ್ರಪಂಚವನ್ನು ಮುಂದೆ ಕಳ್ಸಕ್ಕಾಗಲ್ಲ. ನಮ್ಗೆ ಏನ್ ಸಿಕ್ಕರು ಅತ್ಯುತ್ತಮವಾಗಿದ್ದನ್ನ ಏನ್ ಮಾಡ್ಬೇಕು? ಎಲ್ರಿಗೂ ಶೇರ್ ಮಾಡ್ಬೇಕು. ಅದಕ್ಕೆ ನಿಮ್ ಮಕ್ಳು ಏನ್ ಕಲ್ತಿದ್ದಾರೆ ಅದನ್ನ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ಮಕ್ಳಿಗೆಲ್ಲ ಅದನ್ನ ಹೇಳ್ಕೊಡ್ಲಿ. ಅವಾಗ್ಲೇ ಅದು ತುಂಬಾ ಚೆನ್ನಾಗ್ ಆಗುವಂಥದ್ದು. ಅದಕ್ಕೆ ನಾನ್ ನನ್ನ ಮಗನ ಜೊತೆಗೆ ಕರ್ಕೊಂಡು ಬಂದಿದ್ದೆ ಇಲ್ಲಿ. ಯಾಕೆ ಅಂದ್ರೆ ಈಗ ಅವನ್ ಸುಮ್ನೆ ಮಕ್ಳ ಜೊತೆಗೆ ಇರೋದ್ರಿಂದ ಅವನೇನ್ ಕಲಿಬೇಕಾಗಿಲ್ಲ. ಆಕ್ಚುಲಿ ಬೇಕಾದಷ್ಟು ಕಲೀಲಿಕ್ಕೆ ಸಾಧ್ಯತೆ ಇದೆ ಅಂತ. ನಿಜವಾಗ್ಲ ಕಲಿಕೆ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ ನಾವು ನಮ್ಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಯಾವಾಗ ಹೇಳ್ಕೊಡಕ್ ಪ್ರಾರಂಭ ಮಾಡ್ತೀವಿ ನೋಡಿ, ಅವಾಗ ನಿಜವಾದ ಕಲಿಕೆ ಅನ್ನೋದು ಪ್ರಾರಂಭ ಆಗುವಂಥದ್ದು. ಈಗ ನಿಮ್ಮ ಶಾಲೆಯಲ್ಲಿ ಈಗ 52 ಮಕ್ಳು ಏನ್ ಕಲ್ತಿದ್ದಾರೆ, ಇಲ್ಲಿರುವಂತ 5-6 ಸಾವಿರ ಜನ ಮಕ್ಕಳಿಗೆ ಎಲ್ರಿಗೂ ಕೂಡ ಅದನ್ನ ತಲುಪಿಸುವಂತಹ ಧೀಮಂತ ವ್ಯಕ್ತಿಗಳಾಗ್ಲಿ, ಆ ಮಕ್ಕಳ ಎಲ್ಲರ ಭವಿಷ್ಯವು ಕೂಡ ತುಂಬಾ ಉಜ್ವಲವಾಗ್ಲಿ, ಅವರೆಲ್ಲ ಮಹಾನ್ ವ್ಯಕ್ತಿಗಳಾಗಿ ಬೆಳಗ್ಲಿ, ನಮ್ಮ ದೇಶಕ್ಕೆ ವಿಶೇಷವಾದಂತಹ ಶಕ್ತಿಯಾಗಿ ಮಾರ್ಪಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುವಂತ ಈ ಅವಕಾಶಕ್ಕೆ ನಾನು ಮತ್ತೊಮ್ಮೆ ಎಲ್ರಿಗೂ ವಂದಿಸ್ತೀನಿ. ಜೈ ಗುರುದೇವ್. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ತಿಪ್ಪಾರೆಡ್ಡಿ ಗುರುಜಿಯವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಈಗ ತನ್ನ 1 ವಾರದ ಅನುಭವಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಪೂರ್ವಿಕಾ ಇವರನ್ನು ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸುತ್ತೇನೆ. Good evening, everyone. I am Puvika. Today, I would like to share my experience about the 7-day camp of SSY Memory Program. After understanding the memory technique, which were taught by Suresh sir, I have accelerated my writing and reading skill, and I wish to follow this method in my further days. And we have learned the right method of meditation and some yogas, pranayamas, and the bhajanas, which were taught by our beloved Ramesh sir with funny and the wonderful rhymes, which are very informative and interactive. These things calms and relaxes our mind. Overall,
I had very lovely experience being the part of SSY Memory Program. This experience is unforgettable and thank you Siddhaganga and all the teachers of SSY Memory Program. Thank you. ಪೂರ್ವಿಕಾಗೆ ಧನ್ಯವಾದಗಳು. ಈಗ ಈ ಸಮಾರೋಪ ಸಮಾರಂಭದ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು 10ನೇ ತರಗತಿಯ ಲಾವಣ್ಯ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು. ನನ್ನ ಹೆಸರು ಲಾವಣ್ಯ ಎಂ. ಸಿದ್ಧಿ ಸಮಾಧಿ ಯೋಗ ಅವರು ನಂಬಿಕೊಂಡಂತಹ 100% ಮೆಮೊರಿ ಪ್ರೋಗ್ರಾಂ ಸತತವಾಗಿ 7 ದಿನಗಳ ಕಾಲ ತುಂಬ ಸ್ಫೂರ್ತಿದಾಯಕವಾಗಿ ನಡೆಯಿತು. ಇಂದು ನಾವು ಈ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಮೊದಲನೆಯದಾಗಿ ನಮಗೆ ಧ್ಯಾನದ ಮಹತ್ವದ ಬಗ್ಗೆ ಹಾಗೂ ಬ್ರಹ್ಮ ಉಪದೇಶವನ್ನು ಮಾಡಿಕೊಟ್ಟಂತಹ ತಿಪ್ಪಾರೆಡ್ಡಿ ಗುರೂಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ರೇಣುಕಾ ಮಾತಾಜಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ಆನ್ಲೈನ್ ಮೂಲಕ 100% ಮೆಮೊರಿ ಕಾರ್ಯಕ್ರಮವನ್ನು ನಿರ್ವಹಿಸಿದ ಡಾಕ್ಟರ್ ಸುರೇಶ್ ಆಚಾರ್ಯ ಗುರೂಜಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಗಣೇಶಪುರಿ ನಿತ್ಯಾನಂದ ಆಶ್ರಮದ ಮುಖ್ಯಸ್ಥರಾದ ಸುಮಿತಾ ಅಮ್ಮಾಜಿ ಅವರಿಗೂ ಕೂಡ ಇವತ್ತು ಮಧ್ಯಾಹ್ನ ಅನ್ನ ಪ್ರಸಾದವನ್ನು ಮಾಡಿದ್ದರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ನಮಗೆ ಮಾರ್ಗದರ್ಶನ ನೀಡಿದಂತಹ ರಮೇಶ್ ಗುರೂಜಿ, ಪವಿತ್ರ ಮಾತಾಜಿ ಹಾಗೂ ಅನಿತಾ ಮಾತಾಜಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ನಮ್ಮ ನೆಚ್ಚಿನ ಶಿಕ್ಷಕರಾದಂತಹ ಜಗನ್ನಾಥ್ ಅಡಿಗರ್ ಸರ್, ರೋಹಿತ್ ಸರ್, ಆಶಾ ಡಿಎಂ ಮ್ಯಾಮ್, ಉಮೇಶ್ ಅಲ್ಮಾ ಮ್ಯಾಮ್, ನಾಗರತ್ನ ಮ್ಯಾಮ್, ಆಶಾ SR ಮ್ಯಾಮ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೋಷಕ ವರ್ಗದವರಿಗೂ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರಿಯಾಗಿರುವ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳನ್ನು ಕೋರುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಪೋಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಕ್ಕಳು ತಮ್ಮ ಲಗೇಜನ್ನ ತಗುವಂಥ ಸಂದರ್ಭದಲ್ಲಿ ಏನೂ ಬಿಟ್ಟಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ನಿಮ್ಮ ಬಟ್ಟೆಗಳು, ಟವೆಲ್ಲು ಮತ್ತು ಇನ್ನೋವೇಜು, ಸೋಪು ಎಲ್ಲವನ್ನು ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಲಗೇಜನ್ನ ತಗೊಂಡು ಅಲ್ಲಿ ವಾರ್ಡನ್ ಸರ್ಗೆ ನೀವು ಹೇಳಿ ಹೊರಡಬೇಕಾಗತ್ತೆ. ಎಲ್ಲ ಪೋಷಕರಿಗೆ ಸಿದ್ಧಗಂಗಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.